ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಅಣ್ಣವ್ರ ಮನೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಣ್ಣ ಡ್ಯೂಟಿಗೆ ಹೊರಟಿದ್ರು, ಬಿಟ್ಟು ಹೋಗ್ತಾರೆ ಅಂತ ಅಂದ್ಬಿಟ್ಟು ಅಣ್ಣನ ಬಿಡ್ದಿರ ಕೂತ್ಕೊಂಡವನೇ ಮಗ. ಮತ್ತು ಅವನು ಅಣ್ಣ ಹೋಗುವಾಗ ಡೈಲಿ ಒಂದು ರೌಂಡ್ ಸ್ಕೂಟ್ರಲ್ಲಿ ಹೋಗ್ಬಿಟ್ಟು ಬರಬೇಕು. ಹೊರಟೆ ಸ್ಕೂಟ್ರಲ್ಲಿ ರೌಂಡು. ಖುಷಿ ಅವನಿಗೆ ಒಂದು ರೌಂಡ್ ಹೋಗ್ಬಿಟ್ಟು ಬಂದರೆ ಸಮಾಧಾನ. ಮತ್ತು ಅಲ್ಲಿಂದ ನಾನು ಬಂದು ಒಂದು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಅದನ್ನೆಲ್ಲ ತೊಳ್ಕೊಬೇಕು. ಮಗಳು ಹೋಗಿದ ತಕ್ಷಣ ಈ ಥರ ಇರುತ್ತೆ ಮನೆ. ಅವಳು ಹೋದ್ಮೇಲೆ ನಾನೆಲ್ಲ ಕ್ಲೀನ್ ಮಾಡ್ಕೊಬೇಕು. ಎಲ್ಲ ಹೆಂಗೆ ಬೇಕೋ ಹಂಗೆ ಹಾಕ್ಬಿಟ್ಟು ಹೊರಟೋಗ್ಬಿಟ್ಟಿರ್ತಾಳೆ. ಅವಳು ಹೋದ್ಮೇಲೆ ನಾನೆಲ್ಲ ಎತ್ತಿಟ್ಕೊಂಡು ಕ್ಲೀನ್ ಮಾಡ್ಕೊಬೇಕು. ಮತ್ತು ಇವಾಗ ಪಾತ್ರೆ ಎಲ್ಲ ತೊಳೆದ್ಬಿಡೋಣ ಅಂತ. ಈ ದೊಡ್ಡ ದೊಡ್ಡ ಪಾತ್ರೆ ಹೇಗಾದರೂ ತೊಳ್ಕೊಂಬಿಡ್ಬೋದು. ಈ ಸಣ್ಣ ಪುಟ್ಟ ತೊಳೆಯೋದಾದರೆ ಸ್ವಲ್ಪ ಟೈಮ್ ಹಿಡಿಯುತ್ತಲ್ವ. ಮತ್ತೆಲ್ಲ ಪಾತ್ರೆ ತೊಳೆದಿದ್ದಾಯಿತು. ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡು, ಶೆಲ್ಫೆಲ್ಲ ಕ್ಲೀನ್ ಮಾಡಿಕೊಂಡು, ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿ, ಮತ್ತು ಇವಾಗ ಕಸ ಎಲ್ಲ ಗುಡಿಸಿ ಮನೆ ಒರೆಸ್ಕೋಬೇಕು. ಎಲ್ಲ ಕಸ ಎಲ್ಲ ಗುಡಿಸ್ಕೊಂಬಂದೆ. ಕಸ ಎಲ್ಲ ಗುಡಿಸಿ ಮನೆ ಒರೆಸ್ಕೊಂಡು ಬಂದೆ. ನೋಡಿರಿ, ಇವಾಗ ಈ ಥರ ಇದೆ. ಇನ್ನು ಬಂದು ತಿರ್ಗಿ ಸಾಯಂಕಾಲ ಅದೇ ಥರ ಮಾಡಿಬಿಡ್ತಾಳೆ. ಮತ್ತು ಒಂದು ಸ್ವಲ್ಪ ಬಟ್ಟೆ ಇತ್ತು, ಅದನ್ನೆಲ್ಲ ಒಣಗಾಕ್ಬೇಕು ಇವಾಗ. ಮತ್ತು ಇವಾಗ ಬಾಗಿಲು ತೊಳ್ಕೊಳ್ಳೋಣ ಅಂತ ಈಚೆ ಹೋದೆ. ಬಾಗಿಲು ತೊಳೆದು ರಂಗೋಲಿ ಬಿಟ್ಟು, ಈ ರಂಗೋಲಿ ಪುಡಿ ಊರ ಕಡೆ ಸಿಗುತ್ತಲ್ಲ, ಆ ಥರ ರಂಗೋಲಿ ಪುಡಿನ ತಂದು ನೀರಲ್ಲಿ ಸ್ವಲ್ಪ ಕಲಿಸ್ಕೊಂಡು ಬಿಟ್ಟರೆ ಪೇಂಟಲ್ಲಿ ಬಿಟ್ಟಂಗಿರುತ್ತೆ. ಮತ್ತು ಮಕ್ಕಳು ಮರಿ ಇರೋ ಅಂಥ ಮನೆ ಆದರೆ ಬೇಗ ಅಳಿಸಲ್ಲ. ಅವ್ರು ಎಷ್ಟು ಓಡಾಡೋದು ಏನೇ ಮಾಡಿದ್ರೂ ಅಳಿಸಲ್ಲ. ನಾಳೆ ಬೆಳಗ್ಗೆ ನಾವೇ ಒರೆಸೋವರೆಗೂ ಅದು ಹೋಗಲ್ಲ. ಮತ್ತು ಇದೇ ಥರ ಅಕ್ಕಿ ಹಿಟ್ಟಲ್ಲೂ ಬಿಡಿಸ್ಕೋಬೋದು. ಅದನ್ನು ಇನ್ನೊಂದು ಬ್ಲಾಗಲ್ಲಿ ಯಾವಾಗಾದರೂ ಶೇರ್ ಮಾಡ್ತೀನಿ. ನನಗೇನಷ್ಟು ರಂಗೋಲಿ ಬಿಡ್ಸೋಕ್ಕೆ ಬರಲ್ಲ. ಮತ್ತು ಸ್ವಲ್ಪ ಬಟ್ಟೆ ಇತ್ತು, ಅದನ್ನೆಲ್ಲ ಹಾರಾಕೊಂಡೆ. ಮತ್ತು ಸಂಜೆ ಊಟಕ್ಕೆ ನಾನು ಬಿರಿಯಾನಿ ಮಾಡ್ತಾಯಿದ್ದೆ. ಒಂದು 3 ಈರುಳ್ಳಿ, ಒಂದು 3 ಬೆಳ್ಳುಳ್ಳಿ, ಒಂದು 4 ಕಾಳುಮೆಣಸು ಎಲ್ಲ ಹಾಕ್ಕೊಂಡು ಹುರ್ಕೊಳಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಕೊತ್ತಂಬರಿ ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ತೊಳೆದಿಟ್ಟಿದ್ದೀನಿ. ಇಲ್ಲಿ 2 ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ತೊಳೆದಿಟ್ಟಿದ್ದು ಪುದೀನನೂ ಮೆಂತ್ಯ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ, ಅಡುಗೆಗೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಇಲ್ಲಿ. ಚೆನ್ನಾಗಿ ಹುರಿದಿದ್ದಾಯಿತು. ಸ್ವಲ್ಪ ಶುಂಠಿ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಮತ್ತು ಒಂದು ಬೌಲ್ ಕಾಯಿ ತುರಿದಿರೋದು ಹಾಕ್ಕೊಂಡು ಅದನ್ನು ಸಮೇತ ಚೆನ್ನಾಗಿ ಹುರ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಹೋಟ್ಲಲ್ಲಿ ಮಾಡೋ ಥರ ಇರುತ್ತೆ. ಒಂದ್ಸಲಿ ಮಾಡಿ ಟೇಸ್ಟ್ ಮಾಡಿ. ನಾವು ಹೋಟ್ಲಲ್ಲೇ ಅಷ್ಟೊಂದೆಲ್ಲ ಕೊಟ್ಟು ತಿನ್ನೋ ಬದಲು ಮನೆಯಲ್ಲೇ ಮಾಡಿಕೊಂಡು ರುಚಿಯಾಗಿ ತಿನ್ಬೋದು. ಮತ್ತು ಅದನ್ನು ಹುರಿದಿರೋದನ್ನ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ.
ಇಲ್ಲಿ ಒಂದು ಬಾಣಲಿ ಕಾಯಕ್ಕಿಟ್ಬಿಟ್ಟು ಅದಕ್ಕೆ ಚಕ್ಕೆ ಲವಂಗ ಪಲಾವ್ ಮಿಕ್ಸು ಮತ್ತು ಏಲಕ್ಕಿ ಮೇನ್ ಇದಕ್ಕೆ ಏಲಕ್ಕಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಏಲಕ್ಕಿ ಹಾಕಿರೋದು ಮಿಕ್ಸ್ ಆಗಿಬಿಟ್ಟಿದೆ. ಮತ್ತು ಅದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಈರುಳ್ಳಿ ಫ್ರೈ ಆದಮೇಲೆ ಇಲ್ಲಿ ಚಿಕನ್ ಹಾಕ್ಕೊಬೇಕು. ಇಲ್ಲಿ ನನ್ನ ಮಗಳು ನಾನೇ ಹಾಕ್ತೀನಿ, ನಾನೇ ಮಾಡ್ತೀನಿ, ನನಗೆ ಹೇಳ್ಕೊಡಿ ಅಂತ ಅಂದ್ಬಿಟ್ಟು ಅವಳೇ ಮಾಡ್ತಾಯಿದ್ದಾಳೆ, ನಾನು ಹೇಳ್ಕೊಡ್ತಾಯಿದ್ದೀನಿ. ಇಲ್ಲಿ ಚಿಕನ್ ಚೆನ್ನಾಗಿ ಫ್ರೈ ಆಗೋವರೆಗೂ ಹುರ್ಕೋಬೇಕು ಚೆನ್ನಾಗಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಂಡು ಹುರ್ಕೊಬೇಕು. ಟೊಮೊಟೊ ಹಾಕಿ ಒಂದು ಸ್ವಲ್ಪ ಹೊತ್ತು ಹುರಿದ್ಬಿಟ್ಟು ಆಮೇಲೆ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಬೇಕು. ಉಪ್ಪು ಹಾಕ್ಕೊಂಡ್ರೆ ಟೊಮೊಟೊ ಚೆನ್ನಾಗಿ ಬೇಯ್ತೈತೆ, ಆವಾಗ ಅಡುಗೆ ಟೇಸ್ಟ್ ಬರುತ್ತೆ. ನಾವು ಯಾವುದೇ ಅಡುಗೆ ಮಾಡುವಾಗೂ ಟೊಮೊಟೊನ ಚೆನ್ನಾಗಿ ಬೇಯಿಸಿದ್ರೆ ಅಡುಗೆ ತುಂಬ ಚೆನ್ನಾಗಿರುತ್ತೆ. ಉಪ್ಪು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ಈ ಥರ ಏನು ಅಗ್ಲಗ್ಲ ತಿರುಗಿಸೋದು ಬೇಕಿಲ್ಲ. ನನ್ನ ಮಗಳಿಗೆ ಹೇಳ್ತಾಯಿದ್ದೀನಿ ಬೇಡ ಅಂತ, ಅವಳಿಗೇನೋ ಕ್ಯೂರಿಯಾಸಿಟಿ ತಿರುಗಿಸ್ತಾ ಇದ್ದಾಳೆ. ಮತ್ತು ಈ ಕಪ್ಪಲ್ಲಿ ನಾನು ಎರಡು ಕಪ್ಪು ಮತ್ತು 2.5 ಕಪ್ಪಷ್ಟು ನಾನು ಅಕ್ಕಿ ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಾಕ್ಕೊಂಡು 3 ಸಲ ಚೆನ್ನಾಗಿ ತೊಳೆದಿಟ್ಕೋಬೇಕು. ಮತ್ತು ಇಲ್ಲಿ ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೊತಾ ಇದ್ದಾರೆ. ಆ ರುಬ್ಬಿರೋ ಮಸಾಲಾನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮತ್ತು 1 ಕಪ್ ಮೊಸರು, ಒಂದ್ಸಲಿ ಕ್ಲೀನಾಗಿ ತಿರುಗಿಸಿ ಬಿಟ್ಟರೆ ಆಯಿತು, ಅಷ್ಟೊಂದೆಲ್ಲ ಏನು ತಿರುಗಿಸ್ಬೇಕಾಗಿಲ್ಲ. ಮತ್ತು ಒಂದು ಸ್ವಲ್ಪ ಅಂದರೆ ಮಸಾಲೆ ಗರಂ ಮಸಾಲ ಪ್ಯಾಕೆಟು, ಗರಂ ಮಸಾಲ ಒಂದು ಖಾರದ ಪುಡಿ, ಒಂದು ಧನಿಯಾ ಪುಡಿ ಹಾಕಿದ್ದೀನಿ. ಇದರಲ್ಲಿ ಆ ಬಟ್ಲಲ್ಲಿ ನಿಮಗೆ ಗೊತ್ತಾಗುತ್ತಲ್ಲ, ಅಂದರೆ ಒಂದೊಂದು ಸ್ಪೂನ್, ಇದರಲ್ಲಿ ಒಂದೊಂದು ಸ್ಪೂನ್ ಹಾಕಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ತೊಳೆದಿರೋ ಅಕ್ಕಿನ ಹಾಕ್ಕೊಬೇಕು. ಇಲ್ಲಿ ತೊಳೆದಿರೋ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ತೊಳೆದಿರೋ ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮತ್ತು ನಾವು 1 ಲೋಟ ಅಕ್ಕಿಗೆ 2 ಲೋಟ ನೀರಂಗೆ ಅಳತೆ ಮಾಡ್ಕೊಂಡು ಹಾಕ್ಕೊಬೇಕು. ನಾನಿಲ್ಲೊಂದು 6 ಕಪ್ಪಷ್ಟು ನೀರು ಹಾಕಿದ್ದೀನಿ, ಚಿಕನ್ಗೆ ಅಕ್ಕಿಗೆ ಎಲ್ಲ ಸೇರಿ. ಮತ್ತು ಒಂದು ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ, 2 ಸ್ಪೂನಷ್ಟು ತುಪ್ಪ. ಮತ್ತು ಚೆನ್ನಾಗಿ ತಿರುಗಿಸ್ಕೊಳ್ರಿ. ಒಂದೂವರೆ ಅಷ್ಟು ನಿಂಬೆಹಣ್ಣು ಹಿಂಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಚೆನ್ನಾಗಿ ತಿರುಗಿಸಿ ಈ ಥರ ಆದಾಗ ನಾವು ಕುಕ್ಕರ್ ಬಾಯಿ ಮುಚ್ಚಿ ಇಟ್ಬಿಡಬೇಕು. ಇನ್ನೇನು ಒಂದು ಕೂಗುತ್ತೆ ಅನ್ನೋವಾಗ ಆಫ್ ಮಾಡಿದ್ರೆ ಸಾಕು, ಹುಡಿಯಾಗಿ ಅನ್ನ ರೆಡಿಯಾಗಿರುತ್ತೆ. ಮತ್ತು ಒಂದು ಕಡೆ ಕಬಾಬ್ ಹೆಂಗೈತೆ ಹಾಕ್ಬಿಟ್ಟು ನನ್ನ ಮಗಳು ಫ್ರೆಂಡ್ಗೆ ಕೊಟ್ಟೆ. ಅಮ್ಮ ಹೆಂಗೈತೆ? ಅವರು ಹೇಗೈತೆ ಸುಳ್ಳು ಹೇಳ್ಬೇಡ, ಅವ್ರು ತುಂಬ ಚೆನ್ನಾಗೈತೆ ಅಂತ ಹೇಳ್ತಾ ಇದ್ದಾರೆ. ರೀ
ಹೆಂಗೈತೆ ಬಿರಿಯಾನಿ? ಮತ್ತು ಇಲ್ಲಿ ಯಜಮಾನ್ರು ತಿಂದು ಚೆನ್ನಾಗೈತೆ ಅಂತ ಹೇಳಿದ್ರು. ಮತ್ತು ಹೆಂಗೈತೆ ಅಣ್ಣ, ಹೆಂಗೈತೆ ಅಂತ ಹೇಳಿದ್ರು. ಕಬಾಬು ಬಿರಿಯಾನಿ ತಿಂದಲ್ಲ, ಹೆಂಗಿತ್ತು? ಚೆನ್ನಾಗಿದೆ ಅಂತ ಹೇಳಿದ್ರು. ವಾವ್, ಸೂಪರ್, ಥ್ಯಾಂಕ್ಸ್ ಮಮ್ಮಿ. ಇಲ್ಲಿ ನಾನು ನಮ್ಮನೆಗೆ ಹೋಗ್ತಾ ಇದ್ದೀನಿ, ಅಪ್ಪ ಬಿಡೋಕ್ಕೆ ಅಂತ ಕರ್ಕೊಂಡ್ಬರ್ತಾ ಇದ್ದಾರೆ. ಒಬ್ಳೋಗೋಗಿ ಭಯ ಆಗುತ್ತೆ ಅಂತ. ಮತ್ತು ಇವತ್ತಿನ ಬ್ಲಾಗ್ ಇಷ್ಟೇ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡಿ. ಟಾಟಾ ಬಾಯ್, ಸಿ ಯು.